ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹಳ ದೊಡ್ಡ ಗೋಲ್ಮಾಲ್ ಒಂದು ಈಗ ರಿವೀಲ್ ಆಗಿದೆ. ಅಧಿಕೃತ ದಾಖಲೆ. ಹಾಗಾದರೆ ಯಾರ ಕುತ್ತಿಗೆಗೆ ಬರುತ್ತೆ ಇದು? ಈ ಇಲಾಖೆಯಲ್ಲಿ ತೆರೆದುಕೊಂಡಿರುವಂತಹ ಮಹಾ ಅಕ್ರಮ ಏನು? ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾಗ ಏನಾಗಿತ್ತು ಇಲಾಖೆಯಲ್ಲಿ ಅನ್ನುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬಹಳ ದೊಡ್ಡ ಅಕ್ರಮ ಒಂದು ನಡೆದಿದೆ ಅನ್ನುವಂಥ ರಿಪೋರ್ಟ್ ಈಗ ಹೊರಗಡೆ ಬಂದಿದೆ. 5,000 ಕೋಟಿದಲ್ಲ, ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಿದ್ದಾಗಿದೆ. ಇಲ್ಲವೇ ಇಲ್ಲ ಅಂತ ಸುಳ್ಳು ಹೇಳೋದಕ್ಕೆ ಹೋಗಿ ಸಿಕ್ಕಾಕ್ಕೊಂಡಿದ್ದಾಗಿದೆ ಸರ್ಕಾರ. ಆದರೆ ಅದಕ್ಕಿಂತ ಒಂದು ದೊಡ್ಡ ವಿಷಯ, ಈಗ CAG ರಿಪೋರ್ಟ್ ತೆರೆದಿಟ್ಟಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದೂ ಒಂದು ರೀಸನ್ ಆಗಬಹುದು. ಮತ್ತು ಖಂಡಿತವಾಗಿಯೂ ಮಂತ್ರಿಗಿರಿ ಸಿಗದೆ ಇರೋದಕ್ಕೆ, ಹೇಗೆ ನಿಭಾಯಿಸಿದ್ದಾರೆ ಇಲಾಖೆಯನ್ನು ಅನ್ನೋದಕ್ಕೆ ಇದು ದೊಡ್ಡ ಮಾನದಂಡ ಆಗಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಾರಿ ಆಘಾತ ಇದು ನಿಜ ಹೇಳಬೇಕಂದ್ರೆ. CAG ರಿಪೋರ್ಟ್ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಬಹಳ ದೊಡ್ಡ ಲೋಪ ಈಗ ಹೊರಗಡೆ ಬಂದಿದೆ. ವರದಿ ಒಂದೇ ಖಾತೆಗೆ ಸಾವಿರ ಫಲಾನುಭವಿಗಳ ಹೆಸರು ಲಿಂಕ್ ಆಗಿತ್ತು. ಕೋಟಿ ಅಲ್ಲಿಗೆ ಹೋಗ್ತಾ ಇತ್ತು. ವಿಪರ್ಯಾಸ ಅಂದರೆ ಅಧಿಕಾರಿಗಳು ಮಾಹಿತಿ ಕೊಡೋದಕ್ಕೇನೆ ಕಳ್ಳಾಟ ಆಡ್ತಿದ್ದಾರಂತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 75,000 ಕೋಟಿ ವಿತರಣೆ ಆಗಿದೆಯಲ್ಲ ಈಗಾಗಲೇ. ಗೃಹಲಕ್ಷ್ಮಿ ಯೋಜನೆಯ ಲೋಪವನ್ನು ಈಗ CAG ರಿಪೋರ್ಟೇ ಹೊರಗಿಟ್ಟಿದೆ. ಇದು CAG ವರದಿ ಲೆಕ್ಕ ಪರಿಶೋಧನೆಯಲ್ಲಿ ಸಿಕ್ಕಾಕ್ಕೊಂಡಿರೋದು. ಒಂದೇ ಬ್ಯಾಂಕ್ ಖಾತೆಗೆ ಹಲವು ಫಲಾನುಭವಿಗಳು ಲಿಂಕ್ ಆಗಿದ್ರು. ಅಂದರೆ ಒಂದೇ ಖಾತೆ, ಎಷ್ಟೋ ಜನರ ಹೆಸರಲ್ಲಿ ಅದೇ ಖಾತೆ ಇತ್ತು. CAG ವರದಿ ಪ್ರಕಾರ ನೋಡಿ, 19,020 ಫಲಾನುಭವಿಗಳು, ಎಷ್ಟು 19,000 ಫಲಾನುಭವಿಗಳು ಒಂದು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ದರು. ಮತ್ತು 8,995 ಖಾತೆಗೆ ಕೋಟಿಗಟ್ಟಲೆ ರೂಪಾಯಿ ಪದೇ ಜಮೆ ಆಗಿದೆ. 1.8 ಕೋಟಿ, 1,80,00,000 ಪದೇ ಜಮೆ ಆಗಿದೆ. ಇನ್ನೂ ಒಂದು ಆಶ್ಚರ್ಯದ ವಿಚಾರ ಅಂದರೆ ನೋಡಿ, 10,36,308 ಫಲಾನುಭವಿಗಳು ಬ್ಯಾಂಕ್ ಖಾತೆಯನ್ನು ಬದಲಿಸಿದ್ದಾರೆ. ಹೆಂಗಾಗಿದೆ ಇದೆಲ್ಲ? ಬ್ಯಾಂಕ್ ಖಾತೆನೇ ಇಲ್ಲದ 23,400 ಫಲಾನುಭವಿಗಳಿಗೂ ಹಣ ಸಂದಾಯ ಆಗಿದೆ. ಅವರ ಹೆಸರಲ್ಲಿ ಬ್ಯಾಂಕ್ ಖಾತೆನೇ ಇಲ್ಲ, ಆದರೆ ಹಣ ಸಂದಾಯ ಆಗಿದೆ. ಬ್ಯಾಂಕ್ ಖಾತೆ ಇಲ್ಲದವರ ಖಾತೆಗೆ 46 ಕೋಟಿ ರೂಪಾಯಿ ಸಂದಾಯವಾಗಿದೆ. ನೋಡಿ, ಕೆಲವರು ಏನೇನು ಗೋಲ್ಮಾಲ್ ಅಂದರೆ, ಒಂದು ಸಾವಿರಾರು ಜನರ ಹೆಸರು ಒಂದೇ ಖಾತೆಗೆ ಲಿಂಕ್, ಇನ್ನು ಕೆಲವರು ಅಕೌಂಟನ್ನು ಬದಲಾಯಿಸಿದ್ದಾರೆ, ಇನ್ನು ಕೆಲವ್ರಿಗೆ ಅಕೌಂಟೇ ಇಲ್ಲ, ಸಂದಾಯ ಆಗಿದೆ. ಏನೇನು ಗೋಲ್ಮಾಲ್ ನಡೆದಿದೆ ನೋಡಿ. ರಾಜ್ಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಏನು ಫಲಾನುಭವಿಗಳಿದ್ದಾರಲ್ಲ, ಅದರಲ್ಲಿ ಫಿಲ್ಟರ್ ಮಾಡೋದಕ್ಕೆಲ್ಲ ರಾಜ್ಯ ಸರ್ಕಾರ ಮುಂದಾಗ್ತಿದೆ. ಗೋಲ್ಮಾಲ್ ನಡೀತಿದೆ, ಸತ್ತವ್ರ ಹೆಸರಿಗೆ ಹೋಗ್ತಿದೆ ಅಂತ. ಸತ್ತವ್ರ ಹೆಸರಿಗೆ ಹೋಗ್ತಾ ಇದೆ ಅಂದರೆ ಯಾರೋ ತೀರ್ಕೊಂಡಿದ್ರೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂತ ಮಾತ್ರ ಆಗುತ್ತೆ. ಕರೆಕ್ಟಾಗಿ ಅವರು ಮರಣ ಪ್ರಮಾಣ ಪತ್ರ ಕೊಟ್ಟು ಮನೆಯವ್ರು ಮಾಡ್ಕೊಂಡಿಲ್ಲ ಅನ್ನೋದು ಅದು ಅಕ್ರಮನೇ. ಬಟ್ ಅಷ್ಟೇ ಆಗುತ್ತೆ. ಇಲ್ಲಿ ಹಂಗಲ್ಲ, ಸರ್ಕಾರದ ಕಡೆಯಿಂದ, ಅಧಿಕಾರಿಗಳ ಕಡೆಯಿಂದನೇ ಗೋಲ್ಮಾಲ್ ಆಯ್ತಾ? ಇದು ಹೆಂಗೆ ಸಾಧ್ಯ? ಸಾವಿರ ಜನರ ಹೆಸರು ಒಂದೇ ಅಕೌಂಟ್ಗೆ ಲಿಂಕ್ ಆಗೋದಕ್ಕೆ ಹೆಂಗೆ ಸಾಧ್ಯ? ಅದೇ ಅಕೌಂಟ್ಗೆ ಪದೇ ಕೋಟಿ ದುಡ್ಡು ಹೋಗಿ ಬೀಳ್ತಿತ್ತು ಅಂದರೆ ಇಲ್ಲಿ ಏನೋ ಒಂದು ಅಧಿಕಾರಿಗಳ ಅಥವಾ ಪ್ರಭಾವಿಗಳ ಕೈ ಇದೆ ಅಂತ ಅರ್ಥ. ರಾಜ್ಯದ ಮಹತ್ವಾಕಾಂಕ್ಷೆಯ, ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಯಾವ ರೀತಿ ಆಗಿದೆ ನೋಡಿ. ಪುನರಾವರ್ತಿತವಾಗಿ ಹಣ ಸಂದಾಯ ಒಂದೇ ಅಕೌಂಟ್ಗಾಗತ್ತೆ ಅಂದರೆ ಅದು ಹೆಂಗೆ ಸಾಧ್ಯ ಅಲ್ವಾ? DBT ಮೂಲಕ ಜಮೆ ಆಗುವ ಹಣ ಬ್ಯಾಂಕ್ ಖಾತೆನೇ ಇಲ್ಲದೆ ಜಮೆ ಆಗಿದ್ದು ಹೇಗೆ? ಡೈರೆಕ್ಟ್ ಟ್ರಾನ್ಸ್ಫರ್ ಮೂಲಕ ಅಲ್ವಾ ಈ ಹಣ ಸಂದಾಯ ಆಗೋದು? ಏನೇನು ಗೋಲ್ಮಾಲ್ ಆಗಿರಬೇಡ ನೋಡಿ. DBT ಮೂಲಕ ಹಣ ಜಮೆ ಆಗಬೇಕಾಗಿರೋದು, ಅದರಲ್ಲಿ ಖಾತೆ ಇಲ್ಲದವ್ರಿಗೆ ಜಮೆ ಆಗಿದೆ ಅಂದರೆ ಯಾರಿಗೆ ಹೋಯ್ತು ಆ ದುಡ್ಡು? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ, ಅದು ಗುಳುಂ ಸ್ವಾಹ. ಮಧ್ಯದ್ದು 1 ತಿಂಗಳದ್ದು ಸ್ಕಿಪ್ ಮಾಡಿಬಿಟ್ಟಿದ್ದಾರೆ, 1-2 ತಿಂಗಳದ್ದು ಸ್ಕಿಪ್ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆ ಸಾಧ್ಯ? ಫೆಬ್ರವರಿ ಮಾರ್ಚ್ ಬಿಟ್ಟು ಏಪ್ರಿಲಿಂದ ಕೊಟ್ಕೊಂಡು ಹೋಗಕ್ಕೆ ಅನ್ನೋ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ, ಕೊಡ್ತಾನೇ ಇಲ್ಲ. ಕ್ಷಮೆ ಕೇಳಿದಂತಹ ಸರ್ಕಾರ, CM ಚೇಂಜ್ ಆಗಿಬಿಟ್ರು. ಈಗ CM ಚೇಂಜ್ ಆಗ್ತಿದ್ದಂಗೆ
ಈಗ ಯಾರ್ಯಾರಿಗೆ ಅಕ್ರಮವಾಗಿ ಹೋಗ್ತಿತ್ತು, ಸತ್ತವ್ರಿಗೆ ಹೋಗ್ತಿತ್ತು, ಅಕೌಂಟು ಸಮಸ್ಯೆ ಇದ್ದವ್ರಿಗೆ ಹೋಗ್ತಿತ್ತು, ಅದೆಲ್ಲ ಫಿಲ್ಟರ್ ಮಾಡೋಕೆ ಹೊರಟಿದ್ದಾರಲ್ಲ. ಅದ್ರ ಜೊತೆಗೆ ಈ ಇಲಾಖೆಯನ್ನು ನಿಭಾಯಿಸಿದವ್ರಿಗೂ ಅಧಿಕಾರಿಗಳಿಗೂ ಈ ರೀತಿಯ ಗೋಲ್ಮಾಲು 2,000 ಈ ತಿಂಗಳು ಬಂದರೆ ಮುಂದಿನ ತಿಂಗಳಿಗೆ ಬಂದಿಲ್ಲ ಅಂತ ಎಷ್ಟೋ ಜನ ಬಾಯ್ ಬಿಡ್ಕೊಳ್ತಿದ್ದಾರೆ. ಇಲ್ಲೇನಾಗಿದೆ ಅಂದರೆ ಪದೇ ಪದೇ ನಿಗದಿತ ಸಮಯಕ್ಕಿಂತ ಮುಂಚೆನೇ ಜಮೆ ಆಗಿರೋದು ಇದೆ. ಇದೆಲ್ಲ ಮಾಡಿದ್ಯಾರು? ಇದನ್ನು ಸುಮ್ಮನೆ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರದ್ದೋ ಕೈವಾಡ ಇದೆ. ಅವ್ರಿಗೂ ಶಿಕ್ಷೆ ಕೊಡಿಸಿ ಮುಖ್ಯಮಂತ್ರಿಗಳೇ ಅನ್ನೋ ಆಗ್ರಹ ವ್ಯಕ್ತವಾಗ್ತಿದೆ. ನೋಡಿ, ಈಗ ದಾಖಲೆ ಕೇಳೋಕೆ ಹೋದರೆ ಅಧಿಕಾರಿಗಳ ಕಳ್ಳಾಟ ಹೊರಬಿದ್ದಿದೆ. ಈಗ ಗೃಹಲಕ್ಷ್ಮಿ ಅಂದರೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿಗಳ ಹತ್ರನೇ ಇದೆ. ಬಟ್ CAG ರಿಪೋರ್ಟ್ ಏನು ಇವತ್ತಿಂದಲ್ವಲ್ಲ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದ ಸಮಯದ್ದೇನೆ. ಈಗ ಹೊಸಬ್ರು ಯಾರು ಬರ್ತಾರೆ, CM ಬಳಿನೇ ಉಳಿಯತ್ತಾ ಗೊತ್ತಿಲ್ಲ. ಏನೇನಾಗತ್ತೆ, ಎಷ್ಟು ದಿನ ಆಗುತ್ತೆ ಇನ್ನು ಹೊಸಬ್ರು ಬರೋದಕ್ಕೆ ಅಂತ. ಸೊ ಹಳೆದೆಲ್ಲ ಲೆಕ್ಕ ಒಂದೊಂದೇ ಹೊರಗಡೆ ಬರ್ತಿದ್ದು. ಈಗ ಭಾರಿ ರಹಸ್ಯ ಇದೆ ಇಲ್ಲಿ ಗೃಹಲಕ್ಷ್ಮಿ ಸುತ್ತ. ಏನೋ ಒಂದು ತಿಂಗಳು 2 ತಿಂಗಳು 5,000 ಕೋಟಿ ಕಳ್ಳಾಟ ನಡೆದಿದೆ. 5,000 ಕೋಟಿ ಮಿಸ್ ಆಯಿತು ಅಂದಾಗ ದುಡ್ಡಿಲ್ವೇನೋ, ಅದಕ್ಕೆ ಹಾಕಿಲ್ವೇನೋ ಅಂದ್ಕೊಂಡ್ರು. ಚುನಾವಣೆಗೆ ಹೋಯ್ತು, ಬೇರೆ ರಾಜ್ಯಕ್ಕೆ ಅನ್ನುವ ಆರೋಪ ಕೇಳಿಬಂತು. ಕಡೆಗೆ ದುಡ್ಡಿಲ್ಲ, ಅದಕ್ಕೆ ಹಾಕ್ತಿಲ್ಲ ಇವರು ಅಂತ ಹಾಗೆ ಜನನೂ ಮರ್ತು ಬಿಟ್ರು. ಬಂದಷ್ಟು ಬರಲಿ ಅನ್ನೋ ಥರ ಆಗೋಯ್ತು. ಈಗ ನೋಡಿದ್ರೆ ಪರಿಸ್ಥಿತಿ ಹೆಂಗಾಗಿದೆ, ಇಲ್ಲಿ ದುಡ್ಡಿಲ್ಲದೆಯೋ ಅಥವಾ ಏನೋ ಜನಾನೇ ಫಲಾನುಭವಿಗಳೇ ಮೋಸ ಮಾಡೋ ಆಗಿದ್ದಷ್ಟೇ ಅಲ್ಲ ಗೋಲ್ಮಾಲ್. ಅದನ್ನು ಮೀರಿ ಇಲ್ಲಿ ಏನೇನೋ ನಡೆದಿದೆ, ದೊಡ್ಡವ್ರ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಈಗ ಇದೆಲ್ಲ ಸುಮ್ಮನೆ ನಡೆಯೋಕ್ಕೆ ಸಾಧ್ಯನಾ? ಈ ರೀತಿ ಒಂದೇ ಅಕೌಂಟ್ಗೆ ಇಷ್ಟೆಲ್ಲ ಕೋಟಿಗಟ್ಟಲೆ ರೂಪಾಯಿ ಹೋಗಿ ಜಮೆ ಆಗೋದು, ಅಕೌಂಟೇ ಇಲ್ದಿರೋರ್ಗೆ ದುಡ್ಡು ಜಮೆ ಆಗೋದು, ಇದೆಲ್ಲ ಸಾಧ್ಯನಾ? ಕೃಪಾಶೀರ್ವಾದ ಇಲ್ಲದೆ ರಿವೀಲ್ ಆಗಬೇಕು. ಇದೆಲ್ಲ ಫಸ್ಟ್ ಎಕ್ಸ್ಪೋಸ್ ಮಾಡಲಿ ಸರ್ಕಾರ. ಅದ್ರ ಮೇಲೆ ಇಷ್ಟು ದೊಡ್ಡ ಗೋಲ್ಮಾಲ್ ಆಗಿದೆ. ಖಾತೆನೇ ಇಲ್ಲೇ ಜಮೆ ಆಗಿರೋ ಹಣ ಎಲ್ಲಿಗೆ ಹೋಯ್ತು, ಯಾರ ಜೇಬಿಗೆ ಹೋಯ್ತು? ಈಗ ಅಧಿಕಾರಿಗಳ ಹತ್ರ ಅದ್ರ ಬಗ್ಗೆ ದಾಖಲೆ ತೆಗೆಯೋಕೆ ಹೋದರೆ ಕಳ್ಳಾಟ ಆಡ್ತಿದ್ದಾರಂತೆ. CAG ವರದಿಯಲ್ಲಿ ಈಗೆಲ್ಲ ಬಯಲಾಗಿದೆ. ಸೊ ಈ ಇಲಾಖೆ ನಿಭಾಯಿಸ್ತಿದ್ದವ್ರು ಯಾರು? ಎಲ್ಲ ಲೆಕ್ಕ ಪಕ್ಕಾ ಕೊಡ್ತೀನಿ, ಆರ್ಥಿಕ ಇಲಾಖೆ ಕಡ್ತ ಕಳಿಸ್ಕೊಡ್ತೀನಿ, ಅಲ್ಲಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನನಗೆ ಗೊತ್ತಿಲ್ಲ ಅಂತಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದೆಲ್ಲ ಹೆಂಗಾಯಿತು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನೂ ಗೊತ್ತಿಲ್ಲದೆ ಆಯಿತಾ, ಅಥವಾ ಗೊತ್ತಿದ್ದು ಆಯಿತಾ? ಗೊತ್ತಿಲ್ಲದೇ ಆಗಿದ್ದರೆ ಅವರ ಇಲಾಖೆಯ ವೈಫಲ್ಯ, ಗೊತ್ತಿದ್ರೂ ಆಗಿದ್ರೆ ಅದು ಅಕ್ರಮ. ಎರಡರೊಳಗೊಂದಾಗಿದೆ ಅಲ್ವಾ? ಯಾವುದಾಗಿದ್ರೂ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಇಲಾಖೆಗೆ ಫಿಟ್ ಅಲ್ಲ, ಅವರು ಮಂತ್ರಿಯಾಗೆ ಫಿಟ್ ಅಲ್ಲ ಅಂತಾಯಿತು. ಸಚಿವ ಸಂಪುಟ ಈಗ ವಿಸ್ತರಣೆ ಆಗಬೇಕು, 2ನೇ ಪಟ್ಟಿ ರೆಡಿ ಆಗ್ತಾ ಇದೆ. ಈ ಹೊತ್ತಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಭಾಯಿಸಿದ್ದ ಇಲಾಖೆಯ ಬಹಳ ದೊಡ್ಡ ಗೋಲ್ಮಾಲ್ ಒಂದು ತೆರೆದುಕೊಂಡಿರೋದು CAG ರಿಪೋರ್ಟಲ್ಲಿ. ಬಿಗ್ ಸೆಟ್ ಬ್ಯಾಕ್. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಗೆ ಇನ್ನೊಂದು ಸಿಗತ್ತೆ, 2 ಆಗಲ್ಲ, ಮೋಸ್ಟ್ಲಿ 1 ಸಿಗಬಹುದು ಅಂತ ಹೇಳ್ತಿದ್ರು. ಲಕ್ಷ್ಮಣ್ ಸವದಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್, ಇಬ್ಬರಲ್ಲಿ ಯಾರಿಗೆ ಅನ್ನೋದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ಗೀಗ ಇದು ನುಂಗಲಾರದ ತುತ್ತಾಯ್ತಾ? ಇಷ್ಟೆಲ್ಲ ಗೋಲ್ಮಾಲಾಗಿ ಪದೇ ಕಾಂಟ್ರವರ್ಸಿ ಮಾಡಿಕೊಂಡು ಸರ್ಕಾರದ ಮಾನ ಮರ್ಯಾದೆನೂ ಹೋಯಿತು. ಸೆಷನ್ನಲ್ಲಿ ಮುಜುಗರಾಗಿ ಕ್ಷಮೆ ಕೇಳೋ ಹಂಗಾಯ್ತು. ಯಾಕೆ ಹೇಳಿ? ಇದ್ದಂಗಾದರೂ ಮೊದಲೇ ಒಪ್ಕೊಂಡು ಬಿಟ್ಟಿದ್ರೆ ಅಷ್ಟು ದೊಡ್ಡ ಮುಜುಗರನೇ ಆಗ್ತಿರ್ಲಿಲ್ಲ. ಸೊ ಸಾಲು ಎಡವಟ್ಟುಗಳಿಗೆ ಗುರಿಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಔಟ್ ಆಗೋದು, ಅಂದರೆ ಸಂಪುಟ ಸೇರದೇ ಇರೋದು ಫಿಕ್ಸಾ? ಕಾದ್ ನೋಡೋಣ. ಸರ್ಕಾರದ ಒಂದೊಂದೇ ರಹಸ್ಯಗಳು ಈಗ ಬಯಲಾಗ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.